ಪ್ರಬಲ ಸಮುದಾಯಗಳ ಒತ್ತಡಕ್ಕೆ ಕಾಂಗ್ರೆಸ್ ಸರ್ಕಾರ ಮಣಿದಿದೆ. ರಾಜ್ಯದಲ್ಲಿ ಮತ್ತೆ ಜಾತಿ ಗಣತಿ ನಡೆಸೋಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಮರು ಸಮೀಕ್ಷೆಗೆ ಕೊನೆಗೂ ಮುಹೂರ್ತ ನಿಗದಿಯಾಗಿದೆ. ಹಾಗಿದ್ರೆ ಈ ಬಾರಿಯ ಸಮೀಕ್ಷೆ ಹೇಗಿರುತ್ತೆ ಬನ್ನಿ ನೋಡೋಣ. ಜಾತಿ ಜನಗಣತಿ ಅನ್ನೋದು ಜೇನುಗೂಡು ಇದ್ದಂತೆ. ಇದಕ್ಕೆ ಕೈ ಹಾಕುವುದು ಅಷ್ಟು ಸುಲಭ ಅಲ್ಲ. ಸ್ವಲ್ಪ ಯಾಮಾರಿದ್ರೂ ಗೂಡಿನಲ್ಲಿರೋ ಜೇನು ಹುಳಗಳು ಎದ್ದು ಕಚ್ಚಿ ಬಿಡುತ್ತವೆ. ವಿಪರ್ಯಾಸ ಅಂದ್ರೆ ಜಾತಿ ಗಣತಿ ಮಾಡ್ತೀವಿ ಅಂತ ಹೊರಟಿದ್ದ ಕಾಂಗ್ರೆಸ್ ಸರ್ಕಾರಕ್ಕೂ ಇದೇ ಪರಿಸ್ಥಿತಿ ಎದುರಾಗಿ ಕೈ ಸುಟ್ಟುಕೊಂಡಿದೆ. ಜಾತಿ ಜನಗಣತಿಗೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್. ಮರು ಸಮೀಕ್ಷೆಗೆ ಕೊನೆಗೂ ಮುಹೂರ್ತ ನಿಗದಿ. 2014-15ರಲ್ಲಿ ನಡೆಸಿದ್ದ ಜಾತಿ ಜನಗಣತಿ ಸಮೀಕ್ಷೆಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಇದು 10 ವರ್ಷ ಹಳೆಯದಾಗಿದೆ ಅಂತ ಬಿಜೆಪಿ ಕಿಡಿಕಾರಿತ್ತು. ಇದೊಂದು ಅವೈಜ್ಞಾನಿಕ ಸಮೀಕ್ಷೆ ಅಂತ ಪ್ರಬಲ ಸಮುದಾಯಗಳು ಆಕ್ರೋಶ ಹೊರಹಾಕಿದ್ವು. ಲಿಂಗಾಯತ ಒಕ್ಕಲಿಗ ನಾಯಕರು, ಸ್ವಾಮೀಜಿಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರು. ಕೊನೆಗೂ ಪ್ರಬಲ ಸಮುದಾಯಗಳ ಒತ್ತಡಕ್ಕೆ ಮಣಿದ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಜಾತಿ ಜನಗಣತಿ ನಡೆಸೋಕೆ ಮುಂದಾಗಿದೆ. ಸೆಪ್ಟೆಂಬರ್ 22ರಿಂದ ಜಾತಿ ಜನಗಣತಿ ಶುರು. ಮನೆ ಮನೆಗೂ ತೆರಳಿ ಅಂಕಿ ಅಂಶ ಸಂಗ್ರಹ. ರಾಜ್ಯದಲ್ಲಿ ಮತ್ತೆ ಜಾತಿ ಜನಗಣತಿ ನಡೆಸೋಕೆ ರಾಜ್ಯ ಸರ್ಕಾರ ಮುಹೂರ್ತ ನಿಗದಿ ಮಾಡಿದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಯಲಿದೆ. ಕೇವಲ 15 ದಿನಗಳಲ್ಲಿ ಸಮೀಕ್ಷೆಯನ್ನ ಪೂರ್ಣಗೊಳಿಸೋಕೆ ಸರ್ಕಾರ ಸೂಚಿಸಿದೆ. ಅಕ್ಟೋಬರ್ ತಿಂಗಳ ಒಳಗೆ ವರದಿಯನ್ನ ನೀಡುವಂತೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ತಿಳಿಸಿದೆ. ಇದು ಜಾತಿ ಗಣತಿ ಅಲ್ಲ. ಜಾತಿ ಗಣತಿ ಹ್ಯಾಸ್ ಅ ಡಿಫರೆಂಟ್ ಕನೋಟೇಷನ್. ನಾವು ಮಾಡ್ತಾ ಇರೋದು ಸಮೀಕ್ಷೆ ಸರ್ವೆ ಆಫ್ ದಿ ಸ್ಟೇಟಸ್, ಸೋಷಿಯಲ್, ಎಕನಾಮಿಕ್ ಅಂಡ್ ಎಜುಕೇಶನಲ್ ಸ್ಟೇಟಸ್ ಆಫ್ ದಿ ಎಂಟೈರ್ ಪಾಪ್ಯುಲೇಷನ್ ಆಫ್ ದಿ ಸ್ಟೇಟ್. 3 ತಿಂಗಳಲ್ಲಿ ವರದಿ ನೀಡಲು ಹೇಳಿದ್ದೇನೆ. ಹೇಳಿದ್ದೀನಿ 3 ತಿಂಗಳಲ್ಲಿ ಕೊಡಬೇಕು ಅಂತ. ನಾಳೆ ಆದೇಶ ಹೊರಡುತ್ತದೆ 3 ತಿಂಗಳಲ್ಲಿ. ತೆಲಂಗಾಣ ಮಾದರಿಯಲ್ಲೇ ಸಮೀಕ್ಷೆ ನಡೆಯಲಿದೆ. ನಿನ್ನೆ ತೆಲಂಗಾಣದೊಳಗೆ ಬಹಳ ಚೆನ್ನಾಗಿ ಸಮೀಕ್ಷೆ ಆಗಿದೆ ಅಂತ ಎಲ್ಲರೂ ಹೇಳ್ತಿದ್ರು. ತೆಲಂಗಾಣಕ್ಕೂ ನಮ್ಮ ಇಲಾಖೆ ಅಧಿಕಾರಿಗಳನ್ನ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ. ಅದರ ಜೊತೆಗೆ ಆಯೋಗದ ಅಧ್ಯಕ್ಷರು ಹೋಗ್ತಾ ಇದ್ದಾರೆ. ಇದೆಲ್ಲ ಸಮೀಕ್ಷೆಯನ್ನ ಆದಷ್ಟು ಬೇಗನೆ 3 ತಿಂಗಳಂತ ಟೆಂಟೇಟಿವ್ಲಿ ಟೈಮ್ ಹೇಳಿದ್ದಾರೆ. ಮತ್ತು ಶಿಕ್ಷಕರನ್ನೇ ಉಪಯೋಗ ಮಾಡ್ಕೋಬೇಕು ಅಂತಂದು ಕೊನೆಗೂ ಸಿಎಂ ಸಿದ್ದರಾಮಯ್ಯ ಪ್ರಬಲ ಸಮುದಾಯಗಳ ಒತ್ತಾಯಕ್ಕೆ ಮಣಿದು ಜಾತಿ ಜನಗಣತಿ ಮರು ಸರ್ವೆಗೆ ಮುಂದಾಗಿದ್ದಾರೆ. ಈ ಸಮೀಕ್ಷೆಯಾದರೂ ಪ್ರಬಲ ಸಮುದಾಯಗಳನ್ನ ತಣ್ಣಗಾಗಿಸುತ್ತಾ ಅಂತ ಕಾದು ನೋಡಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಬಲ ಸಮುದಾಯಗಳ ಒತ್ತಡಕ್ಕೆ ಕಾಂಗ್ರೆಸ್ ಸರ್ಕಾರ ಮಣಿದಿದೆ. ರಾಜ್ಯದಲ್ಲಿ ಮತ್ತೆ ಜಾತಿ ಗಣತಿ ನಡೆಸೋಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಮರು ಸಮೀಕ್ಷೆಗೆ ಕೊನೆಗೂ ಮುಹೂರ್ತ ನಿಗದಿಯಾಗಿದೆ. ಹಾಗಿದ್ರೆ ಈ ಬಾರಿಯ ಸಮೀಕ್ಷೆ ಹೇಗಿರುತ್ತೆ ಬನ್ನಿ ನೋಡೋಣ. ಜಾತಿ ಜನಗಣತಿ ಅನ್ನೋದು ಜೇನುಗೂಡು ಇದ್ದಂತೆ. ಇದಕ್ಕೆ ಕೈ ಹಾಕುವುದು ಅಷ್ಟು ಸುಲಭ ಅಲ್ಲ. ಸ್ವಲ್ಪ ಯಾಮಾರಿದ್ರೂ ಗೂಡಿನಲ್ಲಿರೋ ಜೇನು ಹುಳಗಳು ಎದ್ದು ಕಚ್ಚಿ ಬಿಡುತ್ತವೆ. ವಿಪರ್ಯಾಸ ಅಂದ್ರೆ ಜಾತಿ ಗಣತಿ ಮಾಡ್ತೀವಿ ಅಂತ ಹೊರಟಿದ್ದ ಕಾಂಗ್ರೆಸ್ ಸರ್ಕಾರಕ್ಕೂ ಇದೇ ಪರಿಸ್ಥಿತಿ ಎದುರಾಗಿ ಕೈ ಸುಟ್ಟುಕೊಂಡಿದೆ. ಜಾತಿ ಜನಗಣತಿಗೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್. ಮರು ಸಮೀಕ್ಷೆಗೆ ಕೊನೆಗೂ ಮುಹೂರ್ತ ನಿಗದಿ. 2014-15ರಲ್ಲಿ ನಡೆಸಿದ್ದ ಜಾತಿ ಜನಗಣತಿ ಸಮೀಕ್ಷೆಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಇದು 10 ವರ್ಷ ಹಳೆಯದಾಗಿದೆ ಅಂತ ಬಿಜೆಪಿ ಕಿಡಿಕಾರಿತ್ತು. ಇದೊಂದು ಅವೈಜ್ಞಾನಿಕ ಸಮೀಕ್ಷೆ ಅಂತ ಪ್ರಬಲ ಸಮುದಾಯಗಳು ಆಕ್ರೋಶ ಹೊರಹಾಕಿದ್ವು. ಲಿಂಗಾಯತ ಒಕ್ಕಲಿಗ ನಾಯಕರು, ಸ್ವಾಮೀಜಿಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರು. ಕೊನೆಗೂ ಪ್ರಬಲ ಸಮುದಾಯಗಳ ಒತ್ತಡಕ್ಕೆ ಮಣಿದ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಜಾತಿ ಜನಗಣತಿ ನಡೆಸೋಕೆ ಮುಂದಾಗಿದೆ. ಸೆಪ್ಟೆಂಬರ್ 22ರಿಂದ ಜಾತಿ ಜನಗಣತಿ ಶುರು. ಮನೆ ಮನೆಗೂ ತೆರಳಿ ಅಂಕಿ ಅಂಶ ಸಂಗ್ರಹ. ರಾಜ್ಯದಲ್ಲಿ ಮತ್ತೆ ಜಾತಿ ಜನಗಣತಿ ನಡೆಸೋಕೆ ರಾಜ್ಯ ಸರ್ಕಾರ ಮುಹೂರ್ತ ನಿಗದಿ ಮಾಡಿದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಯಲಿದೆ. ಕೇವಲ 15 ದಿನಗಳಲ್ಲಿ ಸಮೀಕ್ಷೆಯನ್ನ ಪೂರ್ಣಗೊಳಿಸೋಕೆ ಸರ್ಕಾರ ಸೂಚಿಸಿದೆ. ಅಕ್ಟೋಬರ್ ತಿಂಗಳ ಒಳಗೆ ವರದಿಯನ್ನ ನೀಡುವಂತೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ತಿಳಿಸಿದೆ. ಇದು ಜಾತಿ ಗಣತಿ ಅಲ್ಲ. ಜಾತಿ ಗಣತಿ ಹ್ಯಾಸ್ ಅ ಡಿಫರೆಂಟ್ ಕನೋಟೇಷನ್. ನಾವು ಮಾಡ್ತಾ ಇರೋದು ಸಮೀಕ್ಷೆ ಸರ್ವೆ ಆಫ್ ದಿ ಸ್ಟೇಟಸ್, ಸೋಷಿಯಲ್, ಎಕನಾಮಿಕ್ ಅಂಡ್ ಎಜುಕೇಶನಲ್ ಸ್ಟೇಟಸ್ ಆಫ್ ದಿ ಎಂಟೈರ್ ಪಾಪ್ಯುಲೇಷನ್ ಆಫ್ ದಿ ಸ್ಟೇಟ್.
3 ತಿಂಗಳಲ್ಲಿ ವರದಿ ನೀಡಲು ಹೇಳಿದ್ದೇನೆ. ಹೇಳಿದ್ದೀನಿ 3 ತಿಂಗಳಲ್ಲಿ ಕೊಡಬೇಕು ಅಂತ. ನಾಳೆ ಆದೇಶ ಹೊರಡುತ್ತದೆ 3 ತಿಂಗಳಲ್ಲಿ. ತೆಲಂಗಾಣ ಮಾದರಿಯಲ್ಲೇ ಸಮೀಕ್ಷೆ ನಡೆಯಲಿದೆ. ನಿನ್ನೆ ತೆಲಂಗಾಣದೊಳಗೆ ಬಹಳ ಚೆನ್ನಾಗಿ ಸಮೀಕ್ಷೆ ಆಗಿದೆ ಅಂತ ಎಲ್ಲರೂ ಹೇಳ್ತಿದ್ರು. ತೆಲಂಗಾಣಕ್ಕೂ ನಮ್ಮ ಇಲಾಖೆ ಅಧಿಕಾರಿಗಳನ್ನ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ. ಅದರ ಜೊತೆಗೆ ಆಯೋಗದ ಅಧ್ಯಕ್ಷರು ಹೋಗ್ತಾ ಇದ್ದಾರೆ. ಇದೆಲ್ಲ ಸಮೀಕ್ಷೆಯನ್ನ ಆದಷ್ಟು ಬೇಗನೆ 3 ತಿಂಗಳಂತ ಟೆಂಟೇಟಿವ್ಲಿ ಟೈಮ್ ಹೇಳಿದ್ದಾರೆ. ಮತ್ತು ಶಿಕ್ಷಕರನ್ನೇ ಉಪಯೋಗ ಮಾಡ್ಕೋಬೇಕು ಅಂತಂದು. ಕೊನೆಗೂ ಸಿಎಂ ಸಿದ್ದರಾಮಯ್ಯ ಪ್ರಬಲ ಸಮುದಾಯಗಳ ಒತ್ತಾಯಕ್ಕೆ ಮಣಿದು ಜಾತಿ ಜನಗಣತಿ ಮರು ಸರ್ವೆಗೆ ಮುಂದಾಗಿದ್ದಾರೆ. ಈ ಸಮೀಕ್ಷೆಯಾದರೂ ಪ್ರಬಲ ಸಮುದಾಯಗಳನ್ನ ತಣ್ಣಗಾಗಿಸುತ್ತಾ ಅಂತ ಕಾದು ನೋಡಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಬಲ ಸಮುದಾಯಗಳ ಒತ್ತಡಕ್ಕೆ ಕಾಂಗ್ರೆಸ್ ಸರ್ಕಾರ ಮಣಿದಿದೆ. ರಾಜ್ಯದಲ್ಲಿ ಮತ್ತೆ ಜಾತಿ ಗಣತಿ ನಡೆಸೋಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಮರು ಸಮೀಕ್ಷೆಗೆ ಕೊನೆಗೂ ಮುಹೂರ್ತ ನಿಗದಿಯಾಗಿದೆ. ಹಾಗಿದ್ರೆ ಈ ಬಾರಿಯ ಸಮೀಕ್ಷೆ ಹೇಗಿರುತ್ತೆ ಬನ್ನಿ ನೋಡೋಣ. ಜಾತಿ ಜನಗಣತಿ ಅನ್ನೋದು ಜೇನುಗೂಡು ಇದ್ದಂತೆ. ಇದಕ್ಕೆ ಕೈ ಹಾಕುವುದು ಅಷ್ಟು ಸುಲಭ ಅಲ್ಲ. ಸ್ವಲ್ಪ ಯಾಮಾರಿದ್ರೂ ಗೂಡಿನಲ್ಲಿರೋ ಜೇನು ಹುಳಗಳು ಎದ್ದು ಕಚ್ಚಿ ಬಿಡುತ್ತವೆ. ವಿಪರ್ಯಾಸ ಅಂದ್ರೆ ಜಾತಿ ಗಣತಿ ಮಾಡ್ತೀವಿ ಅಂತ ಹೊರಟಿದ್ದ ಕಾಂಗ್ರೆಸ್ ಸರ್ಕಾರಕ್ಕೂ ಇದೇ ಪರಿಸ್ಥಿತಿ ಎದುರಾಗಿ ಕೈ ಸುಟ್ಟುಕೊಂಡಿದೆ. ಜಾತಿ ಜನಗಣತಿಗೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್. ಮರು ಸಮೀಕ್ಷೆಗೆ ಕೊನೆಗೂ ಮುಹೂರ್ತ ನಿಗದಿ. 2014-15ರಲ್ಲಿ ನಡೆಸಿದ್ದ ಜಾತಿ ಜನಗಣತಿ ಸಮೀಕ್ಷೆಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಇದು 10 ವರ್ಷ ಹಳೆಯದಾಗಿದೆ ಅಂತ ಬಿಜೆಪಿ ಕಿಡಿಕಾರಿತ್ತು. ಇದೊಂದು ಅವೈಜ್ಞಾನಿಕ ಸಮೀಕ್ಷೆ ಅಂತ ಪ್ರಬಲ ಸಮುದಾಯಗಳು ಆಕ್ರೋಶ ಹೊರಹಾಕಿದ್ವು. ಲಿಂಗಾಯತ ಒಕ್ಕಲಿಗ ನಾಯಕರು, ಸ್ವಾಮೀಜಿಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರು. ಕೊನೆಗೂ ಪ್ರಬಲ ಸಮುದಾಯಗಳ ಒತ್ತಡಕ್ಕೆ ಮಣಿದ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಜಾತಿ ಜನಗಣತಿ ನಡೆಸೋಕೆ ಮುಂದಾಗಿದೆ. ಸೆಪ್ಟೆಂಬರ್ 22ರಿಂದ ಜಾತಿ ಜನಗಣತಿ ಶುರು. ಮನೆ ಮನೆಗೂ ತೆರಳಿ ಅಂಕಿ ಅಂಶ ಸಂಗ್ರಹ. ರಾಜ್ಯದಲ್ಲಿ ಮತ್ತೆ ಜಾತಿ ಜನಗಣತಿ ನಡೆಸೋಕೆ ರಾಜ್ಯ ಸರ್ಕಾರ ಮುಹೂರ್ತ ನಿಗದಿ ಮಾಡಿದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಯಲಿದೆ. ಕೇವಲ 15 ದಿನಗಳಲ್ಲಿ ಸಮೀಕ್ಷೆಯನ್ನ ಪೂರ್ಣಗೊಳಿಸೋಕೆ ಸರ್ಕಾರ ಸೂಚಿಸಿದೆ. ಅಕ್ಟೋಬರ್ ತಿಂಗಳ ಒಳಗೆ ವರದಿಯನ್ನ ನೀಡುವಂತೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ತಿಳಿಸಿದೆ. ಇದು ಜಾತಿ ಗಣತಿ ಅಲ್ಲ. ಜಾತಿ ಗಣತಿ ಹ್ಯಾಸ್ ಅ ಡಿಫರೆಂಟ್ ಕನೋಟೇಷನ್. ನಾವು ಮಾಡ್ತಾ ಇರೋದು ಸಮೀಕ್ಷೆ ಸರ್ವೆ ಆಫ್ ದಿ ಸ್ಟೇಟಸ್, ಸೋಷಿಯಲ್, ಎಕನಾಮಿಕ್ ಅಂಡ್ ಎಜುಕೇಶನಲ್ ಸ್ಟೇಟಸ್ ಆಫ್ ದಿ ಎಂಟೈರ್ ಪಾಪ್ಯುಲೇಷನ್ ಆಫ್ ದಿ ಸ್ಟೇಟ್. 3 ತಿಂಗಳಲ್ಲಿ ವರದಿ ನೀಡಲು ಹೇಳಿದ್ದೇನೆ. ಹೇಳಿದ್ದೀನಿ 3 ತಿಂಗಳಲ್ಲಿ ಕೊಡಬೇಕು ಅಂತ. ನಾಳೆ ಆದೇಶ ಹೊರಡುತ್ತದೆ 3 ತಿಂಗಳಲ್ಲಿ.